ಅವರು ಬೇಗ ಈಗ ಅವರು ದೆಹಲಿಗೆ ಹೋಗಬೇಕಾಗಿದೆ. ಅವರು ಮಾತನಾಡಿ ನಿರ್ಗಮಿಸಬೇಕಾಗಿದ್ದಾರೆ. ನಾವು ಅವ್ರಿಗೆ ಹೇಳಿದೆ, ನೀವು ಮಾತಾಡೋಕ್ಕೆ ಮುಂಚೆ ನಾವೊಂದೆರಡು ಮಾತು ಹೇಳ್ತೀವಿ, ಅದಕ್ಕೆ ನಿಮ್ಮ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಹೀಗಾಗಿ ನಾವು ಆರಂಭದಲ್ಲಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಅದಕ್ಕೂ ಮುಂಚೆ ನಾವು ಬೆಳಿಗ್ಗೆ ಹೊರಟಿದ್ದು ಸಿರಿಗೆರೆಯಿಂದ 10 ಗಂಟೆಗೆ. ನಾವು 10 ಗಂಟೆ ಹೊರಟರು ಸತತವಾಗಿ ಪ್ರಯತ್ನ ಮಾಡಿ ಸೀದಾ ಈ ವೇದಿಕೆಗೆ ಬಂದಿದ್ದೀವಿ. ಬಿಡಾರಕ್ಕಿನ್ನೂ ಹೋಗಿಲ್ಲ. ನಮಗೇನು ಆಯಾಸ ಆಗಿಲ್ಲ. ಹೇಗೆ ಅಂದರೆ, ತಾಯಂದ್ರಿಗೆ ಪ್ರಸವದ ಸಂದರ್ಭದಲ್ಲಿ ಭಾಳ ನೋವು ಉಂಟಾಗುತ್ತಂತೆ. ಆದರೆ ಕೈಗೆ ಮಗು ಸಿಕ್ಕ ಮೇಲೆ, ಅದು ಗಂಡು ಮಗು ಸಿಕ್ಕ ಮೇಲೆ ಆ ಎಲ್ಲ ಹೆರಿಗೆ ನೋವು ಮಾಯ ಆಗಿಬಿಡುತ್ತಂತೆ. ಹಾಗೆ ನಾವು ಸಿರಿಗೆರೆಯಿಂದ 10 ಗಂಟೆಗೆ ಹೊರಟು ಸತತ ಪ್ರಯಾಣ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಾಗ ಸಾಕಷ್ಟು ಆಯಾಸ ಆಗಿದ್ರೂ ಸಹ ನಿಮ್ಮನ್ನೆಲ್ಲ ನೋಡಿದಾಗ ಆಯಾಸ ಎಲ್ಲ ಕಣ್ಮರೆಯಾಗಿದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಯುವಕರು ಆ ಮೋಟ್ರ್ ಬೈಕ್ಗಳು ಏನು ಹೊಡಿತಿದ್ರು, ನಾವು ನಿಷೇಧ ಮಾಡಿದ್ವಿ ಬೈಕ್ ರ್ಯಾಲಿಯನ್ನು. ಆದರೂ ನಮ್ಮ ಯುವಕರು ಕೆಲವರು ಆ ಮೋಟ್ರ್ ಬೈಕನ್ನು ಓಡಿಸುವಾಗ ಅವರು ಗುಂಡು ಹೊಡೆಯೋದು ಕೇಳಿಸ್ತಾ ಇತ್ತು. ಆ ಮೋಟ್ರ್ ಬೈಕ್ ಏನು ಕೆಟ್ಟು ಹೋಗಿದೆಯಾ ಅಂತ ನಾವು ಯಾರನ್ನೋ ಕೇಳಿದ್ವಿ. ಕೆಟ್ಟು ಹೋಗಿಲ್ಲ. ಆ ಥರ ಏನೋ ಶಬ್ದ ಮಾಡ್ತಾರಂತ ಸೈಲೆನ್ಸರ್ನಲ್ಲಿ ಅಲ್ಲ, ಅದಕ್ಕೇನೋ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ ನಮಗೆ. ಅದು ಒಂದು ರೀತಿ ಗುಂಡು ಹೊಡೆದಂಗೆ ಆಗ್ತಾ ಇತ್ತು. ನಾವು ಹೇಳಕ್ಕೆ ಬಯಸೋದು, ನೀವು ಗುಂಡು ಹೊಡೀರಿ, ಅದ್ರ ಗುಂಡು ಹಾಕಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಷ್ಟಾದರೂ ಗುಂಡು ಹೊಡೀರಿ. ಕೇಂದ್ರ ಸಚಿವರು ಹೇಳ್ತೀವಿ, ನಮ್ಮ ರಕ್ಷಣಾ ಸಚಿವರಿಗೆ ನಮ್ಮ ಯುವಕರನ್ನೆಲ್ಲ ರೆಕಮೆಂಡ್ ಮಾಡಿರಿ, ಇವರು ಸೈನಿಕ ಸೇರೋ ಹಾಗೆ. ಯಾರಾದರೂ ಶತ್ರುಗಳು ನಮ್ಮ ದೇಶದ ಮೇಲೆ ಬಂದರೆ, ದಾಳಿ ಮಾಡಿದರೆ, ಈ ಗುಂಡು ಹೊಡಿತಕ್ಕಂಥ ನಮ್ಮ ಈ ಯುವಕರನ್ನು ನಿಮ್ಮ ಸೈನ್ಯಕ್ಕೆ ಸೇರಿಸೋ ಹಾಗೆ ನಾವು ರೆಕಮೆಂಡ್ ಮಾಡ್ತೀವಿ, ಕರ್ಕೊಂಡು ಹೋಗಿ ಅವ್ರನ್ನ. ಇದು ಕುವೆಂಪು ವೇದಿಕೆ. ಕುವೆಂಪುರವರು ಒಂದು ಕವಿತೆ ಬರೆದ್ದಾರೆ. ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗಿತ್ತು ರಣಧೀರರ ದಂಡು. ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಓಡಿತ್ತು ರಣ ಹೇಡಿಗಳ ದಂಡು ಅಂತ ಹೇಳಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮುಂದೊಂದು ಗುರಿ ಇತ್ತು, ಮುಂದೊಂದು ಗುರಿ. ನಮ್ಮೆಲ್ಲ ಯುವಕರಿಗೆ ಇಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನೋ ಗುರಿ. ಹಿಂದೆ ಗುರುಗಳಿದ್ದರು. ಸಾಗಿತ್ತು ರಣ ಧೀರರ ದಂಡು ಅಂತ ನಮಗೆ ಕುವೆಂಪು ಅವರ ಮಾತು ಆಗ ನೆನಪಾಯಿತು. ಅದರ ನಂತರ ನಿಮ್ಮ ಮೇಲಿರ್ತಕ್ಕಂಥ ಹೊಣೆಗಾರಿಕೆ ಬಹಳವಾಗಿದೆ. ಅದನ್ನು ಸೂಕ್ಷ್ಮವಾಗಿ ನಾವೀಗ ಹೇಳಿದ್ದೀವಿ. ನಮಗೆ ಆರಂಭದಲ್ಲಿ ಮಾತನಾಡುವ ಒಂದು ಉದ್ದೇಶ ಏನಿತ್ತು ಅಂದರೆ, ಈ ಭಾಗ 100-150 ಎಕರೆ ಏನಿದೆ, ಇಲ್ಲಿ ಯಾರೂ ಇಲ್ಲಿ ಕಾಲಿಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ನಾವು ಕೇಳಿದ್ದೀವಿ. ನಮ್ಮ ಕಾರ್ಯಕರ್ತರು, ತರಳಬಾಳು ಹುಣ್ಣಿಮೆ ಸಮಿತಿಯವರು ಈ ಜಾಗ ಮೊದಲು ಹೇಗಿತ್ತು ಅಂತ ಭದ್ರಾವತಿ ಜನರಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ, ಇಲ್ಲಿರೋರಿಗೆ ಗೊತ್ತಿದೆ. ಇದೆಲ್ಲ ಕಸದ ಒಂದು ಗುಂಡಿಯಾಗಿತ್ತು. ಭದ್ರಾವತಿ ಏನೇನು ಕಸ ಇತ್ತೋ ಅದೆಲ್ಲ ಕಸವನ್ನು ತಂದು ಇಲ್ಲಿ ಬಿಸಾಡ್ತಾ ಇದ್ರು ಅಂತ ಕೇಳಿದ್ದೀವಿ. ಈಗ ಎಷ್ಟು ಸ್ವಚ್ಛ ಆಗಿದೆ ಅಂದರೆ, ಈ ಸ್ವಚ್ಛ ಆದಮೇಲೆ ಮತ್ತೆ ಕಸ ಎಲ್ಲಿ ಬೀಳಬಾರ್ದು. ಹಾಗೆ ಅಂತ ಒಂದು ವ್ಯವಸ್ಥೆ ನಮ್ಮ ಸರ್ಕಾರಗಳು ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ ಅಂತ ನಾವು ಭಾವಿಸ್ತೀವಿ. ತಕ್ಷಣವೇ ಇಲ್ಲಿ ಆಗಬೇಕಾಗಿರೋದು ಅಂತಂದರೆ, ನಾವು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ ನಾವು ಹೇಳ್ಕೊಡೋದು, ತಕ್ಷಣವೇ ಒಂದು ಬೇಲಿಯನ್ನು ಇಲ್ಲಿ ಹಾಕಬೇಕು. ಇದು 100-150 ಎಕರೆ ಇದೆ. ಇದಕ್ಕೊಂದು ಬೇಲಿಯನ್ನು ಹಾಕಿ ವಯಸ್ಸಾದವರು ಅಥವಾ ಅಂಗ ಸಾಧನೆ ಮಾಡತಕ್ಕಂಥವರಿಗೆ ಇಲ್ಲಿ
ವಿಹಾರ ಮಾಡೋ ಹಾಗಿರಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಜಾಗವನ್ನು ರಕ್ಷಣೆ ಮಾಡಬೇಕು ಅಂತ ಬಯಸ್ತಾರೆ. ನಿಮಗೆ ಇತಿಹಾಸ ಗೊತ್ತಿದೆಯಲ್ಲೋ, ಪ್ರಜಾಪ್ರಭುತ್ವ ಕಾಲ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರ ಕಾಲದಲ್ಲಿ 18 ಜನವರಿ 1923 ಇಲ್ಲಿ VSNL ಕಾರ್ಖಾನೆ ವಿಶ್ವೇಶ್ವರಯ್ಯನವರಿಂದ ಅವರ ತಾಂತ್ರಿಕತೆಯ ಪರಿಣತಿಯಲ್ಲಿ ಇಲ್ಲಿ ಸ್ಥಾಪನೆ ಆಗಿದ್ದು 18 ಜನವರಿ 1923 ಇಸ್ವಿ. ಇಲ್ಲಿಗೆ ಎಷ್ಟಾಯಿತು? ಇಲ್ಲಿಗೆ 103 ವರ್ಷಗಳಾದವು. ಅಂದಿದ್ದದ್ದು ಪ್ರಜಾಪ್ರಭುತ್ವ ಅಲ್ಲ, ರಾಜಪ್ರಭುತ್ವ. ಈಗಿರತಕ್ಕಂಥದ್ದು ಪ್ರಜಾಪ್ರಭುತ್ವ. ರಾಜಪ್ರಭುತ್ವದಲ್ಲಿ ಸ್ಥಾಪನೆಯಾದಂಥ ಈ ಕಾರ್ಖಾನೆ ಪ್ರಜಾಪ್ರಭುತ್ವದ ಕಾಲದಲ್ಲಿ ಹಾಳು ಹಂಪೆಯಾಗಿರ್ತಕ್ಕಂಥದ್ದು ಬಹಳ ಶೋಚನೀಯ. ಹಾಳು ಹಂಪೆಯಾಗಿದೆ ಇದು. ಆ ಕಾರಣಕ್ಕಾಗಿ ನಾವು ಸನ್ಮಾನ್ಯ ಸಚಿವರಿಗೆ ಸೂಚಿಸೋದಿಷ್ಟೇ, ಎರಡೇ ಮಾತು ಹೇಳಿಬಿಡ್ತೀವಿ. ಈ ತರಳುಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಏನೇನು ಕಾಣಿಕೆ ಸಂಗ್ರಹ ಇದೆ ಭಕ್ತಾದಿಗಳಿಂದ, ಇದರ ಖರ್ಚು ವಜಾಜಾತ ಏನು ಉಳಿಯುತ್ತೋ ಅದಕ್ಕೆ ನಾವು ಮಠದಿಂದ ಸೇರಿಸಿ 5 ಕೋಟಿ ರೂಪಾಯಿಗಳನ್ನು ನಾವು ನಿಮಗೆ ವಾಗ್ದಾನ ಮಾಡ್ತೀವಿ. ಇದರಲ್ಲಿ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ, 50 ಲಕ್ಷ ಉಳಿಯುತ್ತೋ, ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ. ಆದರೆ ನಾವು ಮಠದ ವತಿಯಿಂದ ಭಕ್ತಾದಿಗಳಿಂದ ಭಿಕ್ಷೆ ಎತ್ತಿ ಆದರೂ 5 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ನೀವು ಮನಸ್ಸು ಮಾಡಿ ಇಲ್ಲೇನು ಮುಚ್ಚಿದೆಯಲ್ಲ ಕಾರ್ಖಾನೆ, ಇದು ಮತ್ತೆ ಪುನರ್ಜೀವನಗೊಂಡು ಹಿಂದಿನ ಮಹಾರಾಜರು ಏನು ಮಾಡಿದ್ದಾರೆ ಅದರ ಸಾಕಾರ ರೂಪ ಮತ್ತಾಗಬೇಕು. ಇಲ್ಲಿ ಆಗಬೇಕಾಗಿರೋದು ಕೆಲಸದ ಗ್ಯಾರಂಟಿ, ಬೇರೆ ಗ್ಯಾರಂಟಿಗಳಲ್ಲ. 5 ಗ್ಯಾರಂಟಿಗಳಿಗೆಲ್ಲ, ಅದಕ್ಕಿಂತ ಮುಖ್ಯವಾಗಿ ಕೆಲಸದ ಗ್ಯಾರಂಟಿ, ದುಡಿಮೆಯ ಗ್ಯಾರಂಟಿ ನಮ್ಮ ಜನರಿಗೆ ಬಂದರೆ ಕೊಟ್ಟರೆ ಅದಕ್ಕಿಂತ ಹೆಚ್ಚಿರೋದು ಏನೂ ನಮ್ಮ ಜನರಿಗೆ ಬೇಕಾಗಿಲ್ಲ. ನಾಳೆ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ಬರಬೇಕು ಅಂತ ನಾವು ಕೇಳಿದ್ದೀವಿ, ಆದರೆ ಅವತ್ತು ಬಜೆಟ್ ಇದೆ. ಹೀಗಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಕೇಸರಿ ಅವರು ಹೇಳಿ ಏನಾದರೂ ಮಾಡಿ ನೀವು ಬಜೆಟ್ನಲ್ಲಿ ಯಡಿಯೂರಪ್ಪನವ್ರು ಹೇಗೆ ಘೋಷಣೆ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ, ಹಾಗೆ ಕೇಂದ್ರ ಸರ್ಕಾರದಲ್ಲಿ ಈ ಕಾರ್ಖಾನೆಯ ಪುನರುತ್ಥಾನದ ಬಗ್ಗೆ ಬೇಕಾದಂಥ ಹಣ ಬಜೆಟ್ನಲ್ಲಿ ಸೇರೋ ಹಾಗೆ ನೀವು ಮಾಡ್ತೀರಾ ಅಂತಂದು ನಾವು ಆಶಿಸಿ ಅವರ ಮಾತಿಗೆ ಅನುವು ಮಾಡಿಕೊಡ್ತೇವೆ.